ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಫ್ಟರ್ ಲಾಂಗ್ ಟೈಮ್ ಆಗಿದೆ 8:15. ಸೊ ನನ್ನ ಮಗನಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಸ್ಕೂಲ್ ಇದೆ ಇವತ್ತು. ಸೊ ಮನೇಲಿ ಕೆಲಸ ಎಲ್ಲ ಮುಗ್ದು ನನ್ನ ಹಸ್ಬೆಂಡ್ ಪೂಜೆನೂ ಮಾಡ್ತಾಯಿದ್ದಾರೆ. ಸೊ ಒಂದು ಕಡೆ ಟಿಫನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ, ಟಿಫನ್ ಹಾಕ್ಕೊಟ್ಟಿದ್ದೀನಿ ಅವನಿಗೆ ತಿನ್ನೋಕ್ಕೆ. ಬೆಳಗ್ಗೆ ಅಂತೂ 8 to 9 o'clock ಒಂದು ಪೀಕ್ ಟೈಮ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ. ಸೊ ಎಲ್ಲ ಗಡಿಬಿಡಿ ಅರ್ಜೆಂಟಲ್ಲಿ ಆಗ್ತಾ ಇರುತ್ತೆ. ಸೊ ಆಫ್ಟರ್ 9 ಸ್ವಲ್ಪ ಫ್ರೀ ಅಂತ ಹೇಳ್ಬೋದು. ಇನ್ನು ಇವತ್ತು ಟಿಫನ್ಗೆ ನೀರು ದೋಸೆ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಸೊ ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ, ನನ್ನ ಕುಕಿಂಗ್ ಪ್ಲೇಲಿಸ್ಟಲ್ಲಿರುತ್ತೆ. ತುಂಬ ಸಿಂಪಲ್ ಆ್ಯಂಡ್ ಈಸಿ, ಜೊತೆಗೆ ಹೆಲ್ದಿ ಕೂಡ. ಮಾರ್ನಿಂಗ್ ಏನಪ್ಪ ಡೈಲಿ ಟಿಫನ್ ಮಾಡೋದು ಅನ್ನೋರಿಗೆ ಇದೊಂದು ಒಳ್ಳೆ ಆಪ್ಷನ್ನು, ನೀರು ದೋಸೆ ಮತ್ತು ಚಟ್ನಿ. ನಮ್ಮ ಮನೇಲಂತೂ ಎಲ್ರಿಗೂ ಫೇವ್ರೆಟ್ ಇದು. ಒಂದು ಪಾವಷ್ಟು ಅಕ್ಕಿ ಹಾಕಿದ್ರೆ ನಿಮ್ಗೇನಿಲ್ಲ ಅಂದರೂ ಒಂದು 30 to 40 ದೋಸೆ ಮಾಡ್ಕೊಂಡು ನೋಡಿ. ಇಷ್ಟು ತೆಳ್ಳಗಿರುತ್ತೆ, ಇಷ್ಟು ಈಸಿಯಾಗಿ ಬರುತ್ತೆ. ಈಗ ನಿಧಾನಕ್ಕೆ ಒಂದೊಂದೇ ಹಾಕ್ತಾಯಿದ್ದೀನಿ. ಅವನಿಗೆ ತಿನ್ನೋಕ್ಕೂ ಹಾಕ್ಕೊಟ್ಬಿಟ್ಟು ಮತ್ತು ಬಾಕ್ಸ್ಗೂ ಪ್ಯಾಕ್ ಮಾಡಬೇಕು. ಬಾಕ್ಸ್ಗೆ ಸ್ನ್ಯಾಕ್ಸು ಫ್ರೂಟ್ಸ್ ಪ್ಯಾಕ್ ಮಾಡಿದ್ರು ನಾನು ಸೇಫರ್ ಸೈಡ್ ಇರಲಿ ಅಂತ ಲಂಚು ಪ್ಯಾಕ್ ಮಾಡ್ತೀನಿ. ಬಿಕಾಸ್ ಅವ್ನು ಲಂಚ್ ಮನೆಗೆ ಬಂದು ತಿನ್ನೋದು. ಬಟ್ ಹೊಟ್ಟೆ ಹಸ್ಕೊಂಡು ಅವ್ನು ಟಿಫನ್ ಸರಿಯಾಗಿ ಮಾಡಿಲ್ಲ ಅಂದರೆ ಇರಲಿ ಅಂತ ಬಾಕ್ಸಿಗೂ ಕಟ್ಟೋದು. ಮತ್ತು ಇವತ್ತು ಫ್ರೂಟು ವಾಟರ್ಮೆಲನ್ ತಂದಿದ್ವಿ, ವಾಟರ್ಮೆಲನ್ ಇತ್ತು. ಸೊ ಅದನ್ನೇ ನಾಷ್ಟಕ್ಕೂ ನಮಗೂ ಆಗುತ್ತೆ, ಅವನಿಗೂ ಬಾಕ್ಸ್ಗೆ ಆಗುತ್ತೆ ಅಂತ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇವಾಗಂತೂ ಸಮ್ಮರ್ ಇರೋದ್ರಿಂದ ಈ ಥರ ಫ್ರೂಟ್ಸು ಜಾಸ್ತಿ ತಿನ್ನಬೇಕು, ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸು. ನಮ್ಮ ಮನೇಲಿ ಸ್ವಲ್ಪ ಫ್ರೂಟ್ಸ್ ಕಮ್ಮಿನೇ, ನಾನು ಒಬ್ಬಳೇ ಫ್ರೂಟ್ಸ್ ಜಾಸ್ತಿ ತಿನ್ನೋದು. ನನ್ನ ಹಸ್ಬೆಂಡ್ ನನ್ನ ಮಗ ಕಮ್ಮಿನೇ. ಬಟ್ ಸಿಂಗಲ್ ಫ್ರೂಟ್, ಈ ಥರ ಮಿಕ್ಸ್ ಫ್ರೂಟ್ಸ್ ಅವ್ರು ಇಷ್ಟಪಡಲ್ಲ. ಈ ಥರ ಸಿಂಗಲ್ ಫ್ರೂಟ್ ಯಾವುದನ್ನ ಇದ್ದರೆ ನನ್ನ ಮಗ ಜ್ಯೂಸ್ ಕುಡಿತಾನೆ, ನನ್ನ ಹಸ್ಬೆಂಡ್ ಹಂಗೆ ಕಟ್ ಮಾಡಿಕೊಟ್ರೆ ತಿಂತಾರೆ. ಸೊ ವಾಟರ್ಮಿಲನು ಅವ್ರಿಗೆ ಇಷ್ಟ, ವಾಟರ್ಮಿಲನ್ ಜ್ಯೂಸ್ ಆಗಿರ್ಬೋದು, ಫ್ರೂಟ್ ಆಗಿರ್ಬೋದು. ಸೊ ಅದಕ್ಕೆ ಒಂದು ಫುಲ್ ತಂದಿದ್ವಿ. ಈಗಂತೂ ಸಮ್ಮರಲ್ಲಿ ನೀವು ಎಷ್ಟು ಹೈಡ್ರೇಟ್ ಆಗಿದ್ರೂ ಸಾಲಲ್ಲ. ಎಷ್ಟು ನೀರು, ಎಷ್ಟು ಜ್ಯೂಸು ಮತ್ತು ಎಳನೀರು ಈ ಥರ ಕುಡಿತಾನೆ ಇರಬೇಕು. ಈಗ ಬಾಕ್ಸ್ ಕೂಡ ರೆಡಿ ಆಯಿತು. ಬಾಕ್ಸ್ಗೆ ನೀರು ದೋಸೆ ಚಟ್ನಿ ಮತ್ತು ವಾಟರ್ಮೆಲನ್ ಮತ್ತು ಒಂದು ಸ್ವಲ್ಪ ಸ್ನ್ಯಾಕ್ ಬಿಸ್ಕೆಟ್ ಆ ಥರ ಏನಾರು ಕಟ್ಟಿರ್ತೀನಿ. ಸೊ ದಟ್ ಒಂದು ಸ್ನ್ಯಾಕ್ ಟೈಮಲ್ಲಿ ಬಿಸ್ಕೆಟು ಮತ್ತು ಫ್ರೂಟ್ ತಿನ್ಕೊತಾನೆ, ಮತ್ತು ಲಂಚ್ ಟೈಮಲ್ಲಿ ನಾನೇನು ಕಟ್ಟಿದೆ ನೀರು ದೋಸೆ ಇದು ತಿನ್ಕೊತಾನೆ ಅಂತ. ಇನ್ನು ಟಿಫನೆಲ್ಲ ಪ್ಯಾಕ್ ಮಾಡಿ ಅವನ್ನ ಕಳಿಸ್ಬಿಟ್ಟು ಬಂದು ಆಮೇಲೆ ಇರೋ ಕೆಲಸ ಮಾಡ್ಕೊಳ್ಳೋದು. ಸೊ ನನ್ನ ಹಸ್ಬೆಂಡ್ ಅವನ್ನ ಡ್ರಾಪ್ ಮಾಡಿ ಬಂದು ಆಮೇಲೆ ಅವ್ರು ಟಿಫನ್ ಮಾಡ್ತಾರೆ. ಸೊ ಅವ್ರು ಪೂಜೆ ಮಾಡೋಷ್ಟೊತ್ತಿಗೆ 9 o'clock ಆಗೋಗಿರುತ್ತೆ. ಸೊ ಇದು ಅವರು ಅವನ್ನ ಡ್ರಾಪ್ ಮಾಡಿ ಬಂದಮೇಲೆ ಅವರಿಗೆ ಟಿಫನ್ ಕೊಡ್ತಾಯಿದ್ದೀನಿ. ಇನ್ನು ಟಿಫನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾರ್ದ ಕೆಲಸ ಇತ್ತು. ಅವ್ರದ್ದು ಸ್ವಲ್ಪ ಆಫೀಸ್ ವರ್ಕ್ ಇರಲಿಲ್ಲ ಇವತ್ತು. ಸೊ ಅದಕ್ಕೆ ಸ್ವಲ್ಪ ಕಾರೆಲ್ಲ ಕ್ಲೀನ್ ಮಾಡಿ ನಿಲ್ಲಿಸೋಣ ಅಂತ ಕಾರ್ ಕ್ಲೀನ್ ಮಾಡ್ತಾಯಿದ್ದಾರೆ. ಜೊತೆಗೆ ಸ್ವಲ್ಪ ಅಮೆಝಾನಿಂದ ಸ್ವಲ್ಪ ಪ್ರಾಡಕ್ಟ್ಸ್ ಕೂಡ ಕಾರ್ಗೆ ತರಿಸಿದ್ವಿ. ಸ್ಟಿಕ್ಕರ್ಸು, ಆಮೇಲೆ ಡೋರಲ್ಲಿ ಹಾಕೋ ಥರದ್ದೇನೋ ಒಂದು ಸ್ಟಿಕ್ಕರ್ ಬರುತ್ತೆ, ಜಾರದೇ ಇರೋದು, ಆ ಥರದ್ದು ಏನೇನೋ ಆರ್ಡ್ರ್ ಮಾಡಿದ್ರು, ಅದೆಲ್ಲ ಬಂದಿತ್ತು. ಸೊ ಹೆಂಗೂ ಕಾರ್ ಕ್ಲೀನ್ ಮಾಡ್ತಾಯಿದ್ದೀರಿ, ಅದನ್ನೆಲ್ಲ ಹಾಕ್ಬಿಟ್ಟು ನಿಲ್ಲಿಸೋಣ ಒಟ್ಟಿಗೆ ಅಂದ್ಬಿಟ್ಟು ಇಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇವರಂತೂ ಕಾರ್ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 3 hours ಬೇಕೇ ಬೇಕು. ಮಿನಿಮಮ್ 3, ಮ್ಯಾಕ್ಸಿಮಮ್ 5 hours ಆದರೂ ಆಗುತ್ತೆ. ಒಂದು ಕಡೆಯಿಂದ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಂದು ನಿಲ್ಲಿಸ್ತಾರೆ. ಸೊ ಮನೇಲಿ 2 ಕಾರ್ ಇರೋದ್ರಿಂದ ಒಂದು ಕಾರ್ನ ಯೂಸ್ ಮಾಡ್ತಾರೆ, ಇನ್ನೊಂದು ಕಾರ್ನ ಕ್ಲೀನಾಗೆ ಒರೆಸಿ ನಿಲ್ಲಿಸಿ ಟಾರ್ಪಲ್ ಹಾಕೋದು ಇವ್ರ ಹ್ಯಾಬಿಟ್ಟು. ಸೊ ಮತ್ತು ಆ ಕಾರ್, ಇನ್ನೊಂದು ಕಾರ್ ಯೂಸ್ ಮಾಡ್ತಾ ಇರೋ ಕಾರ್ನ ಕ್ಲೀನ್ ಮಾಡಿ ನಿಲ್ಲಿಸಿದಾಗ ಈ ಕಾರ್ನ ತೊಗೊಳ್ಳೋದು, ಆ ಥರ. ಸೊ ನಮ್ಮಲ್ಲಿ 2 ಕಾರ್ ಗಲೀಜಾಗಿರಲ್ಲ ನೋಡಿ. ಹಿಂದೆಗಡೆ ಆಲ್ರೆಡಿ ಅದು ಕ್ಲೀನಾಗಿ ನಿಂತಿದೆ. ಸೊ ಇದನ್ನು ಕ್ಲೀನ್ ಮಾಡಿ ಇವಾಗ ಅದನ್ನು ತೊಗೊತಾರೆ, ಆ ಥರ. ಸೊ ನಾನು ಫ್ರೀ ಇರೋದ್ರಿಂದ ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಸೊ ನನಗೆ ಮನೆ ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಅದರಿಂದ ನಮ್ಮ ಮನೇಲಿ ಎಲ್ಲ ಕೆಲಸ ಬೇಗ ಆಗಿರುತ್ತೆ ಮತ್ತು ಯಾವಾಗಲೂ ಕ್ಲೀನ್ ಇರುತ್ತೆ. ಇಲ್ಲಿ ಕಾರ್ಗೆ ನೋಡಿ ಈ ಥರ ಸಣ್ಣ ಸಣ್ಣ ಕಲ್ಲು ಸೇರ್ಕೊಂಬಿಟ್ಟಿರುತ್ತೆ. ಇದು ಕಾರ್ ಓಡಿಸ್ಬೇಕಾದ್ರೆ ತುಂಬ ಸೌಂಡ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ಕ್ಲೀನಾಗಿ ಒಂದೊಂದೇ ತೆಕ್ಕೊಂಡು ಕೂತಿದ್ದೀನಿ, ಸ್ಕ್ರೂ ಡ್ರೈವರ್ ಯೂಸ್ ಮಾಡಿಕೊಂಡು. ನಮ್ಮ ಕೆಲಸಕ್ಕೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರ ಕೆಲಸಕ್ಕೆ ನಾವು ಹೆಲ್ಪ್ ಮಾಡಬೇಕು, ಇದೇ ಲೈಫು. ಸೊ ಯಾವಾಗಲೂ ಮನೆ ಕೆಲಸ ಹೆಂಗಸರೇ ಮಾಡಬೇಕು, ಹೊರಗಡೆ ಕೆಲಸ ಗಂಡಸರೇ ಮಾಡಬೇಕು ಅನ್ನೋ ರೂಲ್ಸ್ ಆ ಥರ ಯಾವುದೂ ಇಲ್ಲ. ನಾವು ಮಾಡ್ಕೊಂಡಿರೋದು. ನಮ್ಮ ಕೆಲಸನ ಎಷ್ಟು ಅವ್ರು ಈಸಿ ಮಾಡಿಕೊಡ್ತಾರೋ ನಾವು ನಮ್ಮ ಕೈಲಾಗಿದ್ದ ಹೆಲ್ಪ್ನ ನಾವು ಅವ್ರಿಗೆ ಮಾಡಬೇಕು. ಅವ್ರ ಕೈಲಿ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ, ಏನೋ ಒಂಥರ ನಮ್ಮ ಸಣ್ಣ ಪುಟ್ಟ ಹೆಲ್ಪ್ ನಾವು ಮಾಡೋದ್ರಿಂದ ಅವ್ರಿಗೂ ಕೂಡ ಖುಷಿ ಸಿಗುತ್ತೆ. ಸೊ ನಮ್ಗೆ ಹೇಗೆ ಖುಷಿ ಸಿಗುತ್ತೋ ಮನೆ ಕೆಲಸದಲ್ಲಿ ಅವ್ರು ಹೆಲ್ಪ್ ಮಾಡಿಕೊಟ್ಟಾಗ, ತುಂಬ ಸ್ಟ್ರೈನ್ ಆಗಿದ್ದಾಗ,
ಹಬ್ಬಗಳ ಟೈಮಲ್ಲಿ ಆಗಿರ್ಬೋದು, ಹುಷಾರಿಲ್ದಾಗ ಆಗಿರ್ಬೋದು. ಸೊ ನಮ್ಮ ಗಂಡಂದ್ರು ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೋ ನಮಗೆ, ನಾವು ಅವಾಗ ಎಷ್ಟು ಖುಷಿ ಪಡ್ತೀವೋ, ಸೊ ಅವ್ರಿಗೆ ಈ ಥರ ಏನಾನ ಇದ್ದಾಗ ನಾವು ಹೆಲ್ಪ್ ಮಾಡ್ಕೊಳೋದ್ರಿಂದ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾರು ಏನೇ ಹೇಳಿದ್ರು ಲಾಸ್ಟಿಗೆ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡನೇ ಆಗೋದು. ಇದೇ ಜೀವನದ ಸತ್ಯ. ಲೈಫಲ್ಲಿ ಎಲ್ರಿಗೂ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ದೇವ್ರು ಯಾರಿಗೂ ಏನು ಪ್ರಾಬ್ಲಮ್ ಇಡದೇ ಇಟ್ಟಿಲ್ಲ. ಎಲ್ಲರಿಗೂ ಒಂಥರ ಪ್ರಾಬ್ಲಮ್ ಇರುತ್ತೆ. ಸೊ ಆ ಪ್ರಾಬ್ಲಮಲ್ಲಿ ನಾವು ಲೈಫ್ನ ಹೇಗೆ ಸರ್ವೈವ್ ಮಾಡ್ತೀರಿ. ಸೊ ಯಾರನ್ನ ದೇವ್ರು ನಮಗೆ ಕಾಂಪ್ ಆಫ್ ಆಗಿ ಕೊಡ್ತಾನೆ ನಮ್ಮ ಪ್ರಾಬ್ಲಮ್ಸ್ಗೆ. ಸೊ ನನ್ನ ಲೈಫಲ್ಲಿ ಕಾಂಪ್ ಆಫ್ ಆಗಿ ಬಂದಿರೋದೇ ನನ್ನ ಹಸ್ಬೆಂಡು ಅಂತ ಹೇಳ್ಬೋದು. ಬೇರೆ ಪ್ರಾಬ್ಲಮ್ಸ್ಗೆ ಕಾಂಪ್ ಆಫ್ ಅಂದರೆ ನನ್ನ ಹಸ್ಬೆಂಡೇ. ಸೊ ಎನಿ ಟೈಮ್ ನನ್ನ ಆಗಲಿ ನನ್ನ ಮಗನಾಗಲಿ ಎಷ್ಟು ಖುಷಿಯಾಗಿ ಇಟ್ಕೊಬೇಕು, ನಮಗೆ ಏನು ಮಾಡಿದ್ರೆ ಖುಷಿ ಆಗುತ್ತೆ ಅನ್ನೋದ್ರಲ್ಲಿ ಅವ್ರು ಯಾವಾಗಲೂ ಕೆಲಸ ಮಾಡ್ತಾಯಿರ್ತಾರೆ. ಸೊ ನಾನಂತೂ ಲಕ್ಕಿ ಅಂತ ಹೇಳ್ಬೋದು ನನಗೆ ಈ ಥರ ಹಸ್ಬೆಂಡ್ ಸಿಕ್ಕಿರೋದು. ಮೇಲ್ಗಡೆ ನಗು ಮುಖ ಇಟ್ಕೊಂಡು ಒಳಗಡೆ ಸಿಕ್ಕಾಪಟ್ಟೆ ದ್ವೇಷ ಅಥವಾ ಏನೋ ಬೇರೆ ಥರ ಹೆಂಡ್ತೀರನ್ನ ಟ್ರೀಟ್ ಮಾಡೋ ಈ ಕಾಲದಲ್ಲಿ ಹೊರಗಡೆ ರಫ್ ಆದರೂ ಪರವಾಗಿಲ್ಲ, ಕೋಪ ಬಂದರೂ ಪರವಾಗಿಲ್ಲ, ಆನ್ ಫೇಸ್ ಹೇಳ್ಬಿಟ್ಟು ಅವಾಗಿಂದ ಅವಾಗೆ ಕ್ಲಿಯರ್ ಮಾಡ್ಕೊಳೋ ಅಂತ ನನ್ನ ಥರ ಹಸ್ಬೆಂಡ್ ಸಿಗೋದು ತುಂಬ ರೇರು. ಸೊ ಐ ಆಮ್ ವೆರಿ ಲಕ್ಕಿ ಫಾರ್ ದಟ್ ಈ ಥರ ಸಿಕ್ಕಿರೋದಕ್ಕೆ. ಕೋಪಿಷ್ಟ ಸರಿ, ತುಂಬ ಕೋಪ ಇದೆ ನನ್ನ ಹಸ್ಬೆಂಡ್ಗೆ. ಬಟ್ ಆನ್ ಫೇಸ್ ಏನೇ ಇದ್ದರೂ ಹೇಳ್ತಾರೆ. ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ನಕ್ಕೊಂಡು ಜೀವನ ಮಾಡೋ ಅಂಥವ್ರಲ್ಲ ನನ್ನ ಹಸ್ಬೆಂಡು. ಸೊ ನಾನು ಅವರಿಗೆ ಎಷ್ಟೇ ಹೆಲ್ಪ್ ಮಾಡಿದ್ರೂ ಕಮ್ಮಿನೇ ಅಂತ ಹೇಳ್ಬೋದು. ಬಿಕಾಸ್ ನನ್ನನ್ನು ಅವರು ಜಾಸ್ತಿ ಸಹಿಸ್ಕೊಂಡಿರೋದೇ, ನನಗಿಂತ ಅವರೇ ನನ್ನನ್ನು ಜಾಸ್ತಿ ಸಹಿಸ್ಕೊಂಡಿರೋದು ಅಂತ ಹೇಳ್ಬೋದು. ಸುಮಾರು ಜನಕ್ಕೆ ಹೆಂಡ್ತಿದಿರು ಏನು ಪ್ರಾಬ್ಲಮಲ್ಲಿದ್ದಾರೆ, ಏನು ಗೋತ್ರು ಆಗ್ತಾಯಿದ್ದಾರೆ ಅಂತಲೇ ಗೊತ್ತಿರಲ್ಲ ಗಂಡಂದ್ರಿಗೆ. ಅಂಥದ್ರಲ್ಲಿ ಹೆಂಡ್ತಿ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡಿ ಅವ್ರ ಪರ ನಿಲ್ತಾರಲ್ಲ, ಅದು ನಿಜವಾದ ಹಸ್ಬೆಂಡು ಹೆಂಡ್ತಿಗೆ ಕೊಡೋ ಅಂಥ ಒಂದು ಮರ್ಯಾದೆ. ಸೊ ಫೈನಲಿ ಸ್ಟಿಕ್ಕರಿಂಗ್ ಎಲ್ಲ ಆಯಿತು. ಸೊ 4 ಸೈಡೂ ಹಾಕಿದ್ದಾಯಿತು. ಇನ್ನೂ ಸ್ವಲ್ಪ ಸ್ಟಿಕ್ಕರ್ ಮಿಕ್ಕಿತ್ತು. ಸೊ ಎಲ್ಲ ಎತ್ತಿಟ್ಟು ಅದನ್ನು ಈಗ ಟಾರ್ಪಲ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀವಿ. ಯಾರು ತುಂಬ ಬೇಗ ಕೋಪ ಮಾಡ್ಕೊತಾರೋ ಅವ್ರ ಮನಸ್ಸು ತಿಳಿ ನೀರು ಆಗಿರುತ್ತಂತೆ. ಬಣ್ಣದ ಮಾತಾಡಿ ಬೆನ್ನಿಗೆ ಚೂರಿ ಹಾಕೋರಲ್ಲ ಅವರು. ಮಾತು ಯಾವತ್ತೂ ರೂಢಾಗಿರುತ್ತೆ, ಬಟ್ ಅವ್ರ ಇಂಟೆನ್ಷನ್ಸ್ ಯಾವತ್ತೂ ತಪ್ಪಾಗಿರಲ್ಲ. ಒಂದೊಂದು ಸಲ ಕೋಪದಲ್ಲಿ ತುಂಬ ಅಂದರೆ ತುಂಬಾ ಜಾಸ್ತಿ ಮಾತಾಡ್ತಾರೆ. ಆಮೇಲೆ ಅವ್ರಿಗೆ ಅನಿಸುತ್ತೆ ನಾನು ಮಾತಲ್ಲಿ ತುಂಬ ನೋವು ಮಾಡಿಬಿಟ್ಟೆ ಅಂತ. ಅವರು ಮಾತಲ್ಲೇ ನೋವು ಮಾಡ್ತಾರೆ, ಬಟ್ ಮೋಸ ಅಂತೂ ಮಾಡಲ್ಲ. ಏನೇ ಇದ್ದರೂ ಆನ್ ಫೇಸ್ ಸ್ಟ್ರೈಟಾಗೆ ಹೇಳ್ತಾರೆ. ಇವಾಗ ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ಕೊಂಡ್ರಾ, ಬಿಕಾಸ್ ಇದು ನನ್ನ ಹಸ್ಬೆಂಡ್ಗೆ ಅನ್ವಯಿಸುತ್ತೆ. ತುಂಬ ಬೇಗ ನಂಬಿಡ್ತಾರೆ ಎಲ್ಲರೂ, ತುಂಬ ನಮ್ಮವರು ಅಂತ ಅಂದ್ಕೊತಾರೆ. ಬಟ್ ವಾಸ್ತವ ಗೊತ್ತಾದಾಗ ಅವ್ರಿಗೆ ಅದನ್ನು ತಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ಅವರು ದೂರ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ಈ ಥರ ಸುಮಾರು ಜನ ಇರ್ತಾರೆ, ನನ್ನ ಹಸ್ಬೆಂಡ್ ಒಬ್ಬರೇ ಅಲ್ಲ. ನಿಮ್ಮ ಮನೇಲೂ ನಿಮ್ಮ ಲೈಫಲ್ಲೂ ಈ ಥರ ಪರ್ಸನ್ ಯಾರಾನ ಇರ್ತಾರೆ. ಸೊ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸೊ ಯಾವತ್ತೂ ಡೈರೆಕ್ಟಾಗಿ ಮಾತಾಡೋರು ಯಾರಿಗೂ ಹರ್ಟ್ ಮಾಡಲ್ಲ. ಬದಲಾಗಿ ಅವ್ರ ಮಾತಿಂದ ಹರ್ಟ್ ಆಗ್ಬೋದೇ ಹೊರತು ಅವ್ರ ಮನಸ್ಸಿಂದ ಆಗಲಿ ಅಥವಾ ಬೆನ್ನಿಗೆ ಚೂರಿ ಹಾಕಿ ಕೆಲಸ ಅಂತೂ ಅವ್ರು ಮಾಡಲ್ಲ. ಈಗ ನಾವು ಬಂದಿರೋದು ಲಲಿತಾ ಜುವೆಲ್ಸ್ಗೆ. ಸೊ ಮನೇಲಿ ಎಲ್ಲ ಕೆಲಸ ಆದಮೇಲೆ ನನ್ನ ಮಗನ ಕರ್ಕೊಂಡು ನಾವಿಲ್ಲಿ ಬಂದಿರೋದು. ಒಂದು ಬೆಳ್ಳಿ ಐಟಮ್ಗೆ ಒಂದು ಹುಕ್ ಬೇಕಾಗಿತ್ತು, ಜೊತೆಗೆ ಅದನ್ನು ಹಾಕ್ಬಿಟ್ಟು ಬೇರೆ ಅದನ್ನು ಡಿಸೈನ್ ತೊಗೊಳ್ಳೋಣ ಅಂತ ಬಂದಿತ್ತು. ಸೊ ನನ್ನ ಮಗನಿಗೆ ನೀವು ನೋಡಿರ್ತೀರ, ಕತ್ತಲ್ಲಿ ಅವ್ನಿಗೆ ಯಾವಾಗಲೂ ರುದ್ರಾಕ್ಷಿ ಮತ್ತು ಒಂದು ಪೆಂಡೆಂಟ್ ಹಾಕಿರ್ತೀವಿ. ಸೊ ಅದು ಗೋಲ್ಡಲ್ಲಿ ಹಾಕಿದ್ರೆ ಅವನು ಡೈಲಿ ಯೂಸ್ಗೆ ಇರಲ್ಲ ಅವನು ಅಂದ್ಬಿಟ್ಟು ಸಿಲ್ವರಲ್ಲಿ ಹಾಕಿದ್ವಿ. ಬಟ್ ಇವಾಗ ಅದು ಸಿಲ್ವರಲ್ಲೂ ಹೇಳ್ಕೊಂಡು ಕಿತ್ತಾಕ್ಬಿಟ್ಟಿದ್ದ, ಸುಮಾರು ವರ್ಷ ಆಗಿತ್ತದು. ಸೊ ಅದಕ್ಕೆ ಅದನ್ನ ಸಾಲ್ಡ್ರಿಂಗ್ ಮಾಡಿಸೋದಾ ಅಥವಾ ಏನು ಮಾಡೋದು ನೋಡೋಣ, ಐಡಿಯಾ ಏನು ಸಿಗುತ್ತೆ ಅಂತ ಇಲ್ಲಿ ಬಂದ್ವಿ. ಸೊ ಅವ್ರು ನಮಗೆ ಪಾಪ ಅಂಗಡೀಲಿ ಅವರೇ ಐಡಿಯಾ ಕೊಟ್ಟು ಈ ಥರ ಮಾಡ್ಕೊಬೋದು ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಲೇಶ್ವರಂ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ನಾವು ಮಲ್ಲೇಶ್ವರಂ ಮೇಲೆ ಲಲಿತಾ ಜುವೆಲ್ಸ್ಗೆ ಬಂದಿದ್ದಿದ್ದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇವತ್ತಿಗೆ ಈ ಡೇ ಎಂಡ್ ಆಯಿತು. ಸೊ ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ಇದು ಬಂದು ಮಾರ್ನಿಂಗ್ ಒಂದು 11:30ಗೆ ನಾವು ದೇವನಹಳ್ಳಿ ಸೈಡ್ ಹೊರಟ್ವಿ. ನಾವಿಲ್ಲಿ ಬಂದಿರೋದು ಧನಲಕ್ಷ್ಮಿ ವಾಟರ್ ಬೋಟಿಂಗ್ಗೆ. ಸೊ ಇದು ಎಕ್ಸಾಕ್ಟ್ಲಿ ನಿಮಗೆ ದೇವನಹಳ್ಳಿಯಿಂದ ಹಿಂದೆ ರೈಟ್ ಸೈಡ್ಗೆ ಬರುತ್ತೆ. ಸೊ ಮಕ್ಕಳಿಗೂ ಹಾಲಿಡೇ ಇರೋದ್ರಿಂದ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಸೊ ನಾವು ಬಂದಾಗ ಸ್ವಲ್ಪ ಬಿಸಿಲಿತ್ತು, ಬಟ್ ಟೈಮ್ ಬರೋದಕ್ಕೆ ನಮಗೆ ಬೇರೆ ಪ್ರೋಗ್ರಾಮ್ ಇತ್ತು ಈವ್ನಿಂಗಿಗೆ. ಸೊ ಮಾರ್ನಿಂಗೇ ಇದು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಇದು ಒಬ್ಬರಿಗೆ 150 or 200, ಐ ಆಮ್ ನಾಟ್ ಶ್ಯೂರ್, ಏನು ತೊಗೊತಾರೆ. ಮಕ್ಕಳಿಗೆ ಬೇರೆ ಪ್ರೈಸ್ ಇದೆ. ಸೊ ನಾನು ಇಲ್ಲಿ ಒಂದು 5 ಜನ ಬಂದಿದ್ದು, ಅಂದರೆ ಮಕ್ಕಳು ಸೇರಿದ್ರೆ 7 ಆಗುತ್ತೆ, 7 ಅಲ್ಲ 6 ಆಗುತ್ತೆ.
ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇಲ್ಲಿಂದ ಜಸ್ಟ್ ನೀವು 30 ಮಿನಿಟ್ಸ್ 45 ಮಿನಿಟ್ಸ್ ಏನೋ ಟೈಮ್ ಇರುತ್ತೆ. ಸೊ ನೀವು ಆರಾಮಾಗಿ ನಾವೇ ಪೆಡ್ಲಿಂಗ್ದು ತೊಗೊಂಡಿದ್ವಿ. ಇಲ್ಲಿ ಬೇರೆ ಅವರೇ ಕರ್ಕೊಂಡು ಹೋಗೋದು ಕೂಡ ಇದೆ. ಸೊ ನಾವಿಲ್ಲಿ ಆರಾಮಾಗೆ ನಾವೇ ಪೆಡ್ಲಿಂಗ್ ಮಾಡಿಕೊಂಡು ಸೊ ನಾವು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಸುಮಾರು ಹೊತ್ತು ಅಂದ್ಕೊಂಡು ನಾವಿಲ್ಲಿ ಪೆಡ್ಲಿಂಗ್ದೇ ತೊಗೊಂಡಿದ್ವಿ. ಇನ್ನು ಮಕ್ಳಿಗಂತೂ ನೀರು ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಆಟಾಡೋಕ್ಕೆ ಈಗಂತೂ ಸಮ್ಮರ್ ಆಗಿರೋದ್ರಿಂದ ವಾಟರ್ ಸ್ಪೋರ್ಟ್ಸ್ ಆಗಿರ್ಬೋದು, ಲೈಕ್ ವಂಡರ್ಲಾ, JRS ಈ ಥರದ್ದೆಲ್ಲ ಜಾಸ್ತಿನೇ ರಶ್ ಇರುತ್ತೆ. ಸೊ ಮೀನ್ ವೈಲ್ ನೀವು ಬರೀ ನಿಮಗೆ 1 ಡೇ ಟ್ರಿಪ್ಪು ಅಥವಾ ಲೈಕ್ ಒಂದು ಹಾಫ್ ಡೇ ಟೈಮ್ ಇದೆ ಅಂತಲೇ ಮಕ್ಕಳನ್ನ ಆರಾಮಾಗಿ ಇಲ್ಲಿ ಕರ್ಕೊಂಬರ್ಬೋದು. ಪ್ರೈಸ್ ಕೂಡ ಕಮ್ಮಿ ಇದೆ ಮತ್ತು ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ. ಮತ್ತು ಇಲ್ಲೇ ಸಿಕ್ಕಾಪಟ್ಟೆ ಹೋಟೆಲ್ಸ್ ಇರೋದ್ರಿಂದ ಇದು ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ನೀವು ಹೋಗ್ಬೋದು. ಸೊ ಮಕ್ಕಳಿಗೆ ಆರಾಮಾಗಿ 1 ಡೇ ಪೂರ್ತಿ ಕವರ್ ಮಾಡ್ಬೋದು ನೀವು. ಸ್ಯಾಟರ್ಡೆ ಸಂಡೇ ಹಾಲಿಡೇಸಲ್ಲಿ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಟ್ರೈ ಮಾಡಿದ್ರೆ ಒಳ್ಳೆಯದು. ಈಗಂತೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಪೂರ್ತಿ ರಶ್ ಇರುತ್ತೆ. ಇದು ನಾವು ಹೋಗಿ ಸುಮಾರು ದಿನ ಆಗಿತ್ತು, ಸೊ ರಶ್ ಏನಿರಲಿಲ್ಲ. ಇನ್ನು ಸಮ್ಮರಲ್ಲಂತೂ ಮಕ್ಕಳನ್ನ ಎಂಗೇಜ್ ಮಾಡೋದಂತೂ ದೊಡ್ಡ ಟಾಸ್ಕು 2 ಮಂತ್ಸು. ಸೊ ನಮ್ಮದಂತೂ ಈಗೇನು ಪ್ಲ್ಯಾನ್ ಇಲ್ಲ, ಏನು ಮಾಡೋದು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಹೇಗೆ ಅವ್ರನ್ನ ನಾವು ಬ್ಯುಸಿ ಇಡಬೇಕು ಅನ್ನೋದು. ಸೊ ಎವ್ರಿ ಡೇ ಅಂತೂ ಈ ಥರ ಕರ್ಕೊಂಬರೋಕ್ಕಾಗಲ್ಲ, ಯಾವಾಗಲೂ ಒಂದು ಸತಿ ಮಾತ್ರ ಕರ್ಕೊಂಬರೋಕ್ಕಾಗೋದು. ನೀವೆಲ್ಲ ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಾ? ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ನಿಮ್ಮ ಐಡಿಯಾಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಬ್ವಿಯಸ್ಲಿ ಸಮ್ಮರ್ ಕ್ಯಾಂಪ್ ಅಂತೂ ಸುಮಾರು ಜನ ಹಾಕಿರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಏನಾನ ಪ್ಲ್ಯಾನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೋಡಿ, ನಾನು ಹೇಳಿದ್ನಲ್ಲ ಮೋಟರ್ ಬೋಟ್ ಅಂದರೆ ಪೆಡ್ಲಿಂಗ್ ಮಾಡೋಕ್ಕೆ ಇಷ್ಟ ಇಲ್ದಿರೋರನ್ನ ಮೋಟರ್ ಬೋಟಲ್ಲಿ ಕರ್ಕೊಂಡು ಹೋಗಿ ಬರ್ತಾರೆ. ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇದೆ. ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೀವು ಜಸ್ಟ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಚೆಕ್ ಮಾಡ್ಕೊಬೋದು. ಇನ್ನು ನನ್ನ ಮಗ ಅಂತೂ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತರಾಡ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ನನ್ನ ಹತ್ರ ಕುತ್ಕೊತಾನೆ, ಒಂದು ಸ್ವಲ್ಪ ಹೊತ್ತು ಅವ್ರ ಅಪ್ಪ ಹತ್ರ ಹೋಗ್ತಾನೆ. ಇನ್ನು ಪೆಡ್ಲಿಂಗ್ ಮಾಡೋದಂತೂ ಸಖತ್ತು ಬೋರಿಂಗ್. ನನಗಂತೂ ಒಂದು 5-10 ನಿಮಿಷ ಮಾಡ್ಬೋದು, ಆಮೇಲೆ ಮಾಡೋಕ್ಕಾಗಲ್ಲ. ಸೊ ನನ್ನ ಹಸ್ಬೆಂಡು ನನ್ನ ಫ್ರೆಂಡೇ ಮಾಡಿ ಇದನ್ನು ಹೆಂಗೋ ಕಂಪ್ಲೀಟ್ ಮಾಡಿದ್ರು. ಸೊ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಸುರೇಶ್ ಗೌಡ ಮಿಲ್ಟ್ರಿ ಹೋಟೆಲ್ಗೆ. ಸೊ ನನ್ನ ಫ್ರೆಂಡು ಇಲ್ಲಿ ಬಂದಿರಲಿಲ್ಲ, ಅವಳಿಗೆ ಬಿರಿಯಾನಿ ಮತ್ತು ಏನಾದರೂ ಮಸಾಲೆ ಐಟಮ್ ತಿನ್ನಬೇಕು ಅನಿಸ್ತಾ ಇತ್ತಂತೆ ನಾನ್ ವೆಜ್ಜಲ್ಲಿ. ಸೊ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಹೆಂಗಿದ್ರು ನಾವು ರೆಗ್ಯುಲರಾಗಿ ಬರ್ತೀವಿ ಇಲ್ಲಿ, ಬಟ್ ನಾಟ್ ಸೋ ಫೇವ್ರೆಟ್ ನಮಗೆ. ಬಟ್ ಈ ನಾಟಿ ಸ್ಟೈಲ್ ಇಷ್ಟಪಡೋರ್ಗೆ ಇಷ್ಟ ಆಗುತ್ತೆ. ಸೊ ನಾವು ಇಲ್ಲಿ ಬಂದು ಆ್ಯಸ್ ಯೂಶ್ವಲ್ ಬಿರಿಯಾನಿ, ಕಬಾಬು, ಚಾಪ್ಸು ಎಲ್ಲ ತೊಗೊಂಡು ಬೀಡ ಎಲ್ಲ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ನಾನು ಹೇಳ್ದಂಗೆ ಸಂಜೆ ಬೇರೆ ಪ್ರೋಗ್ರಾಮ್ ಇದ್ದಿರೋದ್ರಿಂದ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ನಾನು ನನ್ನ ಫ್ರೆಂಡ್ ಈ ಥರ ಕೈ ಹಿಡ್ಕೊಂಡು ಸ್ಕೂಲಲ್ಲಿ ಓಡಾಡ್ತಾ ಇದ್ದಿದ್ದು. ಈಗ ನನ್ನ ಮಗ ಮತ್ತು ಅವಳ ಮಗ ಓಡಾಡೋ ಥರ ಆಗಿದೆ. ಸೊ ಎಷ್ಟು ಇಯರ್ಸ್ ಪಾಸ್ ಆಗ್ತಾ ಇದ್ದಂಗೆ ಎಷ್ಟು ಲೈಫ್ ಚೇಂಜ್ ಆಗುತ್ತಲ್ವ. ಸೊ ಇದು ನೆಕ್ಸ್ಟ್ ಡೇ ನನ್ನ ಮಗನ ಪಿಕ್ ಮಾಡೋಣ ಅಂತ ನಾವು ಅಮ್ಮ ಮನೆಗೆ ಬಂದ್ವಿ. ಸೊ ಅವ್ನು ಹಿಂದಿನ ದಿವಸ ನಮ್ಮ ಅಮ್ಮ ಮನೇಲೇ ಇದ್ದ. ಇದು ಬೇರೆ ಡೇದು ವ್ಲಾಗ್, ಇದು ಅದು ಕಂಟಿನ್ಯೂಷನ್ ವ್ಲಾಗ್ ಅಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ತಾತ ಮನೆಗೆ ಬಂದ್ವಿ. ಇಲ್ಲಿ ರೆಗ್ಯುಲರಾಗಿ ನಮ್ಮ ತಾತಕ್ಕೆ ಇಯರ್ಲಿ ಟ್ವೈಸು ಅವ್ರ ಫ್ರೆಂಡು, ತುಂಬ ಹಳೆಯ ಫ್ರೆಂಡು, ತಿರುಪತಿಯಿಂದ ಲಡ್ಡು ಮತ್ತು ಇದು ಪ್ರಸಾದ ತಂದು ಕೊಡ್ತಾರೆ. ಸೊ ಕ್ಯಾಲೆಂಡರ್ ಕೂಡ ಅವರು ಮನೆಗೆ ತಂದು ಕೊಡ್ತಾರೆ. 60-70 ಇಯರ್ಸ್ ಫ್ರೆಂಡ್ ಅಂತ ಹೇಳ್ಬೋದು. ಅವ್ರು ಯಾವಾಗಲೂ ತಿರುಪತಿಲೇ ಇರ್ತಾರೆ. ಮಂತ್ಲಿ ಒನ್ಸ್ ಏನೋ ಬರ್ತಾರೆ ಬ್ಯಾಂಗ್ಳೂರಿಗೆ. ಆವಾಗ ಬಂದಾಗ ನಮ್ಮ ತಾತನ ಮಾತಾಡ್ಸೋಕ್ಕೆ ಅಂತ ಬಂದಾಗ ಇದನ್ನು ತಂದು ಕೊಡ್ತಾರೆ. ಸೊ ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸೊ ಮನೆಗೆ ವೆಂಕಟೇಶ್ವರನೇ ಬಂದಂಗೆ ಒಂಥರ ಖುಷಿ ಆಯಿತು. ಸೊ ಅದರದ್ದೊಂದು ಸ್ಮಾಲ್ ಗ್ಲಿಮ್ಸ್ ಹಾಕ್ಕೊಂಡಿದ್ದೆ. ಸೊ ಆವತ್ತಿನ ಸಂಜೆನೇ ನಾನು, ನಮ್ಮಮ್ಮ, ನನ್ನ ಮಗ ಹೊರಟಿದ್ದು ಶ್ರೀರಾಮ್ಪುರಕ್ಕೆ ಏನಕ್ಕೆ ಹೊರಟ್ವಿ ಅಂದರೆ ಬ್ಲೌಸ್ ಪೀಸಸ್ಸು ಇಲ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕುತ್ತೆ. ಸೊ ನಮ್ಮ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ಗೆ ಬ್ಲೌಸಸ್ ಎಲ್ಲ ಟೈಟ್ ಆಗಿರೋದ್ರಿಂದ ಇಲ್ಲಿ ಲೈಕ್ ನಮಗೆ ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ ಮತ್ತು ಬಾರ್ಗಿನ್ ಮಾಡಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ಕುತ್ತೆ, ಹೋಲ್ಸೇಲ್ ಪ್ರೈಸಲ್ಲಿ. ಸೊ ನಾವು ಬಂದಿದ್ದು ಶ್ರೀರಾಮ್ಪುರ ಮಾರ್ಕೆಟ್ಗೆ. ಇಲ್ಲಂತೂ ಸುಮಾರು ಶಾಪ್ ಇದೆ ಅದೇ ಅಂತಲ್ಲ. ನಿಮಗೆ ಕಲೆಕ್ಷನ್ಸ್ ಎಲ್ಲಿ ಇಷ್ಟ ಆಗುತ್ತೋ ನೋಡಿ ತೊಗೊಂಡು ಬಾರ್ಗೇನ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಸುಮಾರು 4-5 ಸ್ಯಾರಿಗೆ ತೊಗೊಂಡ್ವಿ. ಇದು ತೊಗೊಂಡು ಬಂದು ಮತ್ತೆ ಇನ್ನೊಂದು ವೀಕಲ್ಲಿ ಹೋಗಿ ಮತ್ತೆ ತೊಗೊಂಬಂದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಮತ್ತು ಪ್ರೈಸು ಅಫೋರ್ಡಬಲ್ ಅನಿಸ್ತು. ಚಿಕ್ಕಪೇಟೆ ಅಷ್ಟೇ ಬರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ. ಬಟ್ ಅಗೇನ್ ಇದು ನಿಮ್ಮ ಬಾರ್ಗೇನಿಂಗ್ ಸ್ಕಿಲ್, ನೀವು ಹೆಂಗೆ ಬಾರ್ಗೇನ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಬಟ್ ಆಲ್ರೆಡಿ ಅವ್ರು ನಿಮಗೆ ಕಮ್ಮಿನೇ ಹೇಳಿರ್ತಾರೆ, ಜಾಸ್ತಿ ಏನು ಹೇಳಲ್ಲ. ಈ ಮಲ್ಲೇಶ್ವರಮಲ್ಲೆಲ್ಲ ಹೇಳೋ ಅಷ್ಟು ಪ್ರೈಸ್ ಇರಲ್ಲ ಇಲ್ಲಿ. ನಾವು ಕೊನೆಗೆಲ್ಲ ತೊಗೊಂಡು ಇನ್ನೂ ಒಂದು 2-3 ಶಾಪಲ್ಲಿ ಬೇರೆ ಐಟಮ್ಸ್ ಎಲ್ಲ ತೊಗೊಬೇಕಾಗಿತ್ತು.
ಇದು ಪೂರ್ತಿ ರೋಡು ನಿಮಗೆ ಬರೀ ಬ್ಲೌಸ್ ಪೀಸಸ್ದು, ಈ ಮ್ಯಾಟು, ಬ್ಲ್ಯಾಂಕೆಟ್ಸು, ದಿಮ್ ಕವರ್ ಈ ಥರನೇ ಇರುತ್ತೆ. ಇದೆಲ್ಲ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ಸೊ 1-2 ಕಲರ್ ನಮಗೆ ಒಂದೇ ಶಾಪಲ್ಲಿ ಸಿಕ್ತು. ಇನ್ನೂ 1-2 ಕಲರ್ ಬೇರೆ ಶಾಪಲ್ಲಿ ಸಿಕ್ತು. ಸೊ ಆಲ್ಮೋಸ್ಟ್ ನಮಗೆಲ್ಲ ಮ್ಯಾಚ್ ಆಗೋ ಥರನೇ ಸಿಕ್ತು ಬ್ಲೌಸ್ ಪೀಸಸ್ಸು. ಇದೆಲ್ಲ ನಮ್ಮಮ್ಮ ಸ್ಯಾರೀಸು. ನಂದೊಂದು 2 ಸ್ಯಾರಿಗೆ ಬೇಕಾಗಿತ್ತು. ಸೊ ಅದು ತೊಗೊಂಡು ಶ್ರೀರಾಮ್ಪುರ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು, ಇಲ್ಲಿ ಮ್ಯಾಟ್ ಕೂಡ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ಬಟ್ ವರ್ತ್ ಅನಿಸುತ್ತೆ. ನೀವು ಹೊರಗಡೆ ಎಲ್ಲ ಮ್ಯಾಟ್ ತೊಗೊಬೇಕಂದ್ರೆ ನಿಮಗೆ ಶಾಪ್ಸಲ್ಲಿ ಅಥವಾ ಮಾಲ್ಸಲ್ಲೆಲ್ಲ ಈ ಥರ ಮ್ಯಾಟ್ಸೇ ನಿಮಗೆ 500, 1000 ಎಲ್ಲ ಹೇಳ್ತಾರೆ. ಬಟ್ ಇಲ್ಲಿ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಕೊಡೋದ್ರಿಂದ ತುಂಬ ಅಫೋರ್ಡಬಲ್ ಮತ್ತು ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಕೂಡ. ನಮ್ಮ ಮಕ್ಕಳ ಬಟ್ಟೆ ನನಗೇನು ಸ್ಯಾಟಿಸ್ಫೈ ಆಗಿಲ್ಲ ಮತ್ತು ಪ್ರೈಸು ಜಾಸ್ತಿ ಮತ್ತು ಕ್ವಾಲಿಟಿನೂ ಇಷ್ಟ ಆಗಿಲ್ಲ. ನೀವು ಬ್ಲೌಸ್ ಪೀಸಸ್ಗೆ ಅಥವಾ ರೆಡಿ ಟು ವೇರ್ ಡ್ರೆಸ್ಸಸ್ ಅಂದರೆ ಲೈಕ್ ಯಾವುದನ್ನ ನೀವು ಸ್ಟಿಚ್ ಮಾಡಿಸ್ತೀರಾ ಅನ್ನೋದಕ್ಕೆ ಫ್ಯಾಬ್ರಿಕ್ ಬೇಕು ಅಂತಂದರೆ ಇದಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಿಮಗೆ ಮೀಟರ್ ಕಟ್ ಮಾಡಿ ಕೊಡ್ತಾರೆ. ನೀವು ಆಮೇಲೆ ಅದನ್ನು ನೀವು ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಸ್ಕೊಬೋದು. ಕೆಲವೊಂದು ಡ್ರೆಸ್ಸಸ್ಗೆ ಸ್ಟಿಚ್ ಮಾಡಿಸೋದಕ್ಕೆ ಫ್ಯಾಬ್ರಿಕ್ ಬೇಕಾಗಿತ್ತು. ಸೊ ಫ್ಯಾಬ್ರಿಕ್ ಸೋರ್ಸಿಂಗೋಸ್ಕರ ನಾನು ಇಲ್ಲಿ ಬಂದಿದ್ದು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಲೇಶ್ವರಮಿಗೆ ಬಂದ್ವಿ. ಮಲ್ಲೇಶ್ವರಮಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಜನಾರ್ದನ್ ಹೋಟೆಲಿಗೆ ಬಂದು ಇಲ್ಲಿ ದೋಸೆ, ವಡೆ ಮತ್ತು ಕೇಸರಿಬಾತ್ ಎಲ್ಲ ತೊಗೊಂಡು ಇಲ್ಲಿನ ಒಂದು ಡೇನ ಎಂಡ್ ಮಾಡ್ತಾಯಿದ್ದೀರಿ ವ್ಲಾಗ್ನ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ, ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.